ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ. ಈ ಕಡೆ ಸಂಚಿಕೆ ಶುರುವಿನಲ್ಲಿ ಭೂಮಿ ರೂಮ್ಗೆ ಬಂದ್ಬಿಟ್ಟು ತಾನು ಮಾಡರ್ನ್ ಡ್ರೆಸ್ ನ ಹಾಕಿದ್ರ ಬಗ್ಗೆ ನೆನಪು ಮಾಡ್ಕೊಂಡು ಹಾಗೇನೆ ಅಜಿತ್ ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ನಂತರ ನಾನು ಯಾಕೆ ಈ ರೀತಿ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ, ನಾನು ಇದಕ್ಕೂ ಮುಂಚೆ ಈ ತರ ಬಟ್ಟೆಗಳನ್ನ ಹಾಕೊಂಡೇ ಇರ್ಲಿಲ್ಲ, ಅಷ್ಟೇ ಯಾಕೆ ಯಾರಿಗೋಸ್ಕರನೂ ಬದಲಾಗುವಂತ ಸಂದರ್ಭ ಬಂದ್ರು ನಾನು ಬದಲಾಗಿರ್ಲಿಲ್ಲ, ಆದ್ರೆ ಯಾಕೆ ಈ ರೀತಿ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟೆ, ನಾನು ಯಾಕೆ ಈ ರೀತಿ ಎಲ್ಲ ನಡ್ಕೊಂಡ್ಬಿಟ್ಟೆ, ಅಯ್ಯೋ ನಾನೇನಾದ್ರೂ ಸಾಹೇಬ್ರನ್ನ ನಿಜಕ್ಕೂ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟ, ಈ ತರ ಆಡೋದಕ್ಕೆ ಪ್ರೀತಿ ಅಂತಾರ, ಅಲ್ಲ ಎಲ್ಲರೂ ಮಾತಾಡ್ತಾ ಇರ್ತಾರಲ್ಲ ಲವ್ ಫೀಲಿಂಗ್ ಅಂತ, ಅದು ಇದೇನಾ, ನಾನೇನಾದ್ರೂ ಪ್ರೀತಿಯಲ್ಲಿ ಬಿದ್ದು ಮುಳುಗೋಗಿದ್ದೀನ, ಆದ್ರೆ ಕೆಲವರು ಹೇಳ್ತಾರೆ ನಾವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ನಾವು ಮಾಡುವ ಪ್ರತಿಯೊಂದು ವಸ್ತುವಿನಲ್ಲೂ ಅವ್ರನ್ನ ಕಾಣುತ್ತೀವಿ ಅಂತ, ಆದ್ರೆ ಆ ರೀತಿ ನನಗೆ ಆಗ್ತಾನೆ ಇಲ್ವಲ್ಲ, ಅಷ್ಟೇ ಯಾಕೆ ನಾನು ಎಷ್ಟೊಂದು ಪಿಕ್ಚರ್ ಅಲ್ಲಿ ನೋಡಿದೀನಿ, ಲವ್ ಆದ ತಕ್ಷಣ ಈ ಮಿರರ್ ಹತ್ರ ಹೀರೋಯಿನ್ ನಿಂತ್ಕೊಂಡಾಗ ಹೀರೋನು ಹಿಂದೆ ಕಾಣಿಸ್ತಾರಲ್ವಾ, ಆದ್ರೆ ನನ್ಗೆ ಸಾಹೇಬ್ರು ಕಾಣಿಸ್ತಾನೆ ಇಲ್ವಲ್ಲ, ಅಯ್ಯಯ್ಯೋ ನಿಜವಾಗ್ಲೂ ನನ್ಗೆ ಹಾಗಾದ್ರೆ ಪ್ರೀತಿ ಆತರ ಏನೋ ಆಗಿಲ್ವಾ, ಒಂದ್ ವೇಳೆ ಪಿಕ್ಚರ್ ಅಲ್ಲಿ ಆದಂಗಿಲ್ಲ, ಆಗ್ಬೇಕು ಅಂದ್ರೆ ತುಂಬಾ ಡೀಪ್ ಆಗಿ ಲವ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಂತ ಭೂಮಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಇದ್ದು ಸುಮ್ನೆ ನಿಂತ್ಕೊಂಡಿರ್ತಾಳೆ. ನಂತರ ಅಜಿತ್ ಅಲ್ಲಿಗೆ ಬರ್ತಾರೆ, ಆದ್ರೆ ಮಿರರ್ ಅಲ್ಲಿ ಅಜಿತ್ ಕಾಣಿಸ್ಕೊಂಡಾಗ ಭೂಮಿ ಅನ್ಕೊಳ್ತಾ ಇರ್ತಾಳೆ, ಓ ನಾನ್ ಅನ್ಕೊಂಡಿರೋದೇ ಆಗ್ತಾ ಇದೆ, ಐ ಸಾಹೇಬ್ರು ಬಂದೇ ಬಿಟ್ರು ಅಂತ ಹೇಳ್ತಾಳೆ. ಓಕೆ ಹಾಗಾದ್ರೆ ಇದು ಅದೇ ಅಂತ ಅನ್ಸುತ್ತೆ, ಸಾಹೇಬ್ರೆ ಲೇಟ್ ಆಗೇನೋ ಬಂದ್ರಿ, ಆದ್ರೆ ಸಖತ್ತಾಗಿ ಬಂದ್ರಿ ಅಂತ ಭೂಮಿ ಹೇಳ್ತಿದ್ದಾಗ ಅಜಿತ್ ಹಿಂಗೋಗಿ ಹಂಗ್ ಬಂದಿದ್ದೀನಿ, ಇದ್ರಲ್ಲಿ ಲೇಟ್ ಏನು ಇಲ್ಲ, ಇದ್ರಲ್ಲಿ ಲೇಟ್ ಏನಾಯ್ತು ಅಂತ ಹೇಳಿದಾಗ ಭೂಮಿ ಅಯ್ಯಯ್ಯೋ ಇದು ಬೇರೆ ಮಾತಾಡತ್ತಾ, ಅದು ಥೇಟ್ ನಮ್ ಸಾಹೇಬ್ರ ತರನೇ ಅಂತ ಭೂಮಿ ಹೇಳ್ತಿದ್ದಾಗ, ಏ ನೋಡು ನಿನ್ಗೆ ಹಳೆ ಕೋಪ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಬಾಯಿ ಬಿಟ್ಟು ಹೇಳ್ಬಿಡು, ಅದ್ ಬಿಟ್ಟು ಅದು ಇದು ಅಂತೆಲ್ಲ ಹೇಳ್ಬೇಡ ನೀನು ಅಂತ ಅಜಿತ್ ಹೇಳ್ದಾಗ, ಹಾ ನೀವೇನಾ ಅಂತ ಭೂಮಿ ಕೇಳ್ತಾ ಇದ್ದಾಗ, ನಾನೇ ಅಂದ್ರೆ ಮತ್ತೆ ನೀನಾಗೆ ಇದೆಯಾ ನಾನಾಗೆ ಇದ್ದೀನಿ ತಾನೇ ಅಂತ ಅಜಿತ್ ಹೇಳ್ತಿದ್ದಾಗ ಭೂಮಿ ಹಾ ಅಂತ ಹೇಳಿದಾಗ ಏನಾಗಿದೆ ನಿನ್ಗೆ ಅಂತ ಅಜಿತ್ ಕೇಳಿದ್ರೆ ಅದೇನೋ ಆಗಿಲ್ಲ ನನ್ಗೆ, ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ನಪ್ಪ ಅಂತ ಭೂಮಿ ಹೇಳಿದಾಗ, ನಂತರ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸಾಹೇಬ್ರೆ ಅಂತ ಭೂಮಿ ಅಂತ ಅಜಿತ್ ಇಬ್ರು ಕೂಡ ಸೇಮ್ ಟೈಮ್ಗೆ ಕರೆದ್ಬಿಡ್ತಾರೆ, ಇಬ್ರು ಕೂಡ ಸೇಮ್ ಟೈಮ್ಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅಂದ ನಂತರ ಭೂಮಿ ನೀವೇ ಹೇಳಿ ಸಾಹೇಬ್ರಿ ಅಂತ ಹೇಳ್ತಿದ್ದಾಗ ಅಜಿತ್ ಇಲ್ಲ ನೀನ್ ಮೊದ್ಲು ಹೇಳು ಏನು ಅಂತ ಹೇಳಿದಾಗ ಭೂಮಿ ಅದು ಸಾಹೇಬ್ರೆ ನಿಮ್ಗೆ ಯಾರ ಮೇಲಾದ್ರೂ ಪ್ರೀತಿ ಆದ್ರೆ ನಿಮ್ ಮನ್ಸಲ್ಲಿ ಹೇಗ್ ಅನ್ಸುತ್ತೆ, ನಿಮ್ ಮನ್ಸಲ್ಲಿ ಏನೇನ ಎಲ್ಲ ಆಗುತ್ತೆ ಅಂತ ಗೊತ್ತಾಗತ್ತಾ ಅಂತ ಭೂಮಿ ಕೇಳ್ತಾ ಇದ್ದಾಗ, ಅಲ್ಲ ಅದ್ ನನಗೆ ಗೊತ್ತಿರುತ್ತೆ ಅಂತ ಅಜಿತ್ ತಡಬರಿಸ್ತಾ ಇದ್ದಾಗ ಭೂಮಿ ಸಾಹೇಬ್ರೆ ತಪ್ಪು ತಿಳ್ಕೊಬೇಡಿ, ನೀವು ಮುಂಚೆ ಆಗ್ಲೇ ಒಂದ್ಸರಿ ಪ್ರೀತಿ ಮಾಡಿದ್ರಲ್ವಾ, ಅದಕ್ಕೆ ನಿಮ್ಗೆ ಪ್ರೀತಿಸೋರ್ ಮನಸ್ಥಿತಿ ಗೊತ್ತಿರುತ್ತೆ ಅನ್ನೋದಕ್ಕೆ ಕೇಳ್ದೆ ಅಷ್ಟೇ ಅಂತ ಭೂಮಿ ಹೇಳಿದಾಗ ಅಜಿತ್ ಭೂಮಿ ಆ ಮಾತನ್ನ ಹೇಳೋದಕ್ಕೆ ಕಷ್ಟ, ಒಬ್ಬೊಬ್ರು ಪರಿಸ್ಥಿತಿ ಒಬ್ಬೊಬ್ರು ಮನಸ್ಥಿತಿ ಬೇರೆ ಬೇರೆನೆ ಇರುತ್ತಲ್ವಾ, ಆದ್ರೆ ಪ್ರೀತಿಯನ್ನು ಫೀಲ್ ಮಾತ್ರ ಒಂದೇ ಅಂತ ಹೇಳಿ ಅಜಿತ್ ಹೇಳಿ ಸುಮ್ನಾದ್ರೆ, ಯಾಕೆ ಸಾಹೇಬ್ರೆ ಮಾತಾಡಿ ಅಂತ ಭೂಮಿ ಹೇಳ್ದಾಗ ಅಜಿತ್ ಪ್ರೀತಿ ಹುಟ್ಟೋದಕ್ಕೆ ಕ್ಷಣ ಸಾಕು ಭೂಮಿ, ಆದ್ರೆ ಆ ಪ್ರೀತಿ ಯಾವಾಗ ಹುಟ್ಟಿದೆ ಅಂತ ಕಂಡಿಡ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಒಬ್ರು ಪರ್ಸನ್ ಮೇಲೆ ನಮ್ಗೆ ಇರೋದು ಪ್ರೀತಿ ಅಂತ ಹೇಳಿ ಗೊತ್ತಾಗೋದಕ್ಕೆ ತುಂಬಾ ರೀಸನ್ಗಳು ಇರುತ್ತೆ, ಅಂಡ್ ಅಷ್ಟು ಈಸಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ, ಮೊದ್ಲು ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನಾವ್ ಯಾಕೆ ಈ ವ್ಯಕ್ತಿ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿಯನ್ನ ನೋಡ್ತು ಅಂತ ಹೇಳಿದ್ರೆ ನೀವು ಪ್ರೀತಿಸೋ ವ್ಯಕ್ತಿಯನ್ನ ನೋಡ್ತು ಅಂತ ಹೇಳಿದಾಗ ನಿಮ್ಗೆ ಗೊತ್ತಿಲ್ದೇನೆ ನಿಮ್ ಮುಖದ ಮೇಲೆ ನಗು ಶುರುವಾಗುತ್ತೆ, ಅಯ್ಯೋ ನಾನು ಯಾಕೆ ಹುಚ್ಚಿ ತರ ನಗ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಅವ್ರನ್ನ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ನಗ್ನಗ್ತಾ ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರು ನಮ್ ಜೊತೆ ಇದ್ದಾಗ ಗಂಟೆಗಳು ಸೆಕೆಂಡ್ ತರ ಕಳೆದು ಹೋಗ್ತಾ ಇರುತ್ತೆ, ಆದ್ರೆ ಅವ್ರು ನಮ್ ಜೊತೆ ಇಲ್ಲದೆ ಇದ್ದಾಗ ಗಡಿಯಾರದಲ್ಲಿ ಇರೋ ಸಣ್ಣ ಮುಳ್ಳು ಕೂಡ ಮುಂದೆ ಹೋಗೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ, ಅವ್ರ ಜೊತೆ ನಾವು ಮಾತ್ರ ಕ್ಲೋಸ್ ಆಗಿ ಇರ್ಬೇಕು ಅನ್ಸುತ್ತೆ, ಇನ್ನೊಬ್ರು ವ್ಯಕ್ತಿ ಅವ್ರ ಜೊತೆ ಏನಾದ್ರು ಕ್ಲೋಸ್ ಆಗಿರೋದನ್ನ ನೋಡಿದಾಗ ತುಂಬಾನೇ ಜಲಸ್ ಫೀಲ್ ಆಗಿ ಸಿಟ್ಟು ಬರ್ತಾ ಇರುತ್ತೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ, ಒಂದೊಂದ್ಸರಿ ಕ್ಲೋಸ್ ಆಗಿರೋ ವ್ಯಕ್ತಿಗೆ ಹೊಡಿಬೇಕು ಅಂತ ಅನ್ಸುತ್ತೆ, ಮನ್ಸಲ್ಲಿರೋ ಮಾತುಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ಬೇಕು ಅನ್ಸುತ್ತೆ, ಆದ್ರೆ ಅವ್ರ ಕಣ್ಮುಂದೆ ಬಂದ್ರೆ ಮಾತುಗಳೇ ಬರೋದಿಲ್ಲ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ, ಅವ್ರ ಖುಷಿಗೋಸ್ಕರ ಪ್ರಪಂಚದಲ್ಲಿ ಅದೆಷ್ಟೇ ಕಷ್ಟ ಬಂತು ಅಂದ್ರೂ ಅದನ್ನ ಎದುರಿಸಿ ಅವ್ರ ಮುಖದ ಮೇಲೆ ನಗುವನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ಕೊನೆ ಪಕ್ಷ ನಾವು ಪ್ರೀತಿಸುವಂತ ವ್ಯಕ್ತಿ ನಮ್ ಜೀವನದಲ್ಲಿ ಸಿಗ್ಲಿಲ್ಲ ಅಂತ ಗೊತ್ತಾದ್ರೂ ಅವ್ರ ನೆನಪಲ್ಲಿ ಜೀವನ ಪೂರ್ತಿ ಕಳೆಬೇಕು ಅಂತ ಅನ್ಸುತ್ತೆ, ಇಡೀ ಪ್ರಪಂಚದಲ್ಲಿ ಎಷ್ಟೇ ಜನ ಇದ್ರು ನಮ್ ಪ್ರಪಂಚ ಮಾತ್ರ ನಾವು ಪ್ರೀತಿಸ್ತವೇ ಆಗಿರ್ತಾರೆ, ನಾನು ಕೇಳಿದ್ದು ಉತ್ತರನೋ ಅಥವಾ ನನ್ನ ಒಳಗಡೆ ಇರೋ ಭಾವನೆನೋ ನನಗೆ ಗೊತ್ತಿಲ್ಲ,
ಹೌದು, ನೀನ್ ಯಾಕೆ ನನ್ನ ಹತ್ರ ಈ ತರದ್ದೆಲ್ಲ ಪ್ರಶ್ನೆ ಕೇಳ್ತಾ ಇದೀಯಾ? ನಿನ್ಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ ಅಂತ ಅಜಿತ್ ಭೂಮಿಯನ್ನ ಕೇಳಿದಾಗ, ಅಯ್ಯಯ್ಯೋ ಏನ್ ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ, ನೀವು ನಾನ ಲವ್ವಾ? ಇಲ್ಲಪ್ಪ ನೋಡಿ, ನನ್ಗೆ ಮಾಡೋದಕ್ಕೆ ಕೆಲಸ ಇದೆ, ನಾನು ಬರ್ತೀನಿ ಅಂತ ಭೂಮಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಅಜಿತ್, ಈ ಪ್ರಶ್ನೆಗಳನ್ನ ನೀನು ಸುಮ್ನೆ ಕೇಳ್ತಾ ಇಲ್ಲ ಅಂತ ನಂಗೆ ತುಂಬಾನೇ ಚೆನ್ನಾಗ್ ಗೊತ್ತು ಭೂಮಿ. ನನ್ಗೆ ಯಾಕೋ ನಿನ್ಗೆ ನನ್ ಮೇಲೆ ಲೈಟ್ ಆಗಿ ಲವ್ ಆಗಿರ್ಬೋದು ಅಂತ ಡೌಟ್ ಬರ್ತಾ ಇದೆ ಅಂತ ಅಜಿತ್ ಒಬ್ಬೊಬ್ಬನೇ ಮಾತಾಡ್ಕೊಳ್ತಾ ಇರ್ತಾರೆ. ನಂತರ ಅಜಿತ್ ಸ್ಟೇಷನ್ಗೆ ಬಂದಿರ್ತಾರೆ. ಆಗ ಅಜಿತ್ ದಾಮೋದರ್ಗೆ ಹೇಳಿದ ಇನ್ಫಾರ್ಮೇಶನ್ ಎಲ್ಲ ನೆನಪಾಗ್ತಾ ಇರತ್ತೆ. ಹಾಗೇನೆ ಅಜಿತ್ ಆದಷ್ಟು ಬೇಗ ಆ ಡೈಮಂಡ್ ನೆಕ್ಲೆಸ್ ಬಗ್ಗೆ ಭಾಗ್ಯಮ್ಮನ ಹತ್ರ ಕೇಳಬೇಕು, ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಾಗ್ಲಿಲ್ಲ ಯಾರಾದ್ರೂ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಅದ್ರ ಜೊತೆಗೆ ಭೂಮಿಯನ್ನ ಹೆತ್ತವರು ಬೇರೆ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಂದ್ರೆ ಅದು ಇನ್ನ ಒಂದು ತರ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಬೇಗ ಭೂಮಿಯನ್ನ ಹೆತ್ತವರು ಯಾರು ಅಂತ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು, ಪ್ಲೀಸ್ ಸಾಗರ್, ಭೂಮಿಗೆ ಒಂದು ಖಡಕ್ ಟೀಯನ್ನ ಮಾಡ್ಕೊಂಡ್ ಬರೋಕ್ ಹೇಳಿ ಅಂತ ಅಜಿತ್ ಹೇಳಿದಾಗ, ಅಲ್ಲಿಗೇನೆ ಲಕ್ಷ್ಮಿ ಬಂದ್ಬಿಟ್ಟು, ಭೂಮಿ ಇತ್ತೀಚೆಗೆ ಅಂಗಡಿ ಕಡೆ ಬರ್ತಾ ಇಲ್ವಲ್ಲ ಸಾಹೇಬ್ರೆ, ಅದಕ್ಕೆ ಟೀಯನ್ನ ನಾನೇ ತಂದೆ ಅಂತ ಹೇಳ್ಬಿಟ್ಟು ಟೀಯನ್ನ ಕೊಟ್ಟು ಹೋಗ್ತಾಳೆ ಲಕ್ಷ್ಮಿ. ನಂತರ ರಾತ್ರಿ ಮನೆಯಲ್ಲಿ ಶಾರದಾ ಪಕ್ಕದಲ್ಲಿ ಮಲಗಿರೋ ಭೂಮಿ ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾಳೆ. ಹಾಗೆ ಎದ್ದು ಕೂತ್ಕೊಂಡು ಯಾಕೆ ನನಗೆ ನಿದ್ರೆನೇ ಬರ್ತಾ ಇಲ್ಲ ಅಂತ ಮಾತಾಡ್ಕೊಂಡು ಮತ್ತೆ ಮಲಗ್ತಾಳೆ. ಅಷ್ಟರಲ್ಲೇನೆ ಶಾರದಾ ಅವರು ಬೆಚ್ಚಿ ಬೀಳ್ತಾಳೆ. ಆಗ ಭೂಮಿ, ಶಾರದಮ್ಮ ನಾನು ಇಲ್ಲೇ ಇದ್ದೀನಿ, ಏನಾಯ್ತು, ಗಾಬರಿ ಆಗ್ಬೇಡಿ, ನೋಡಿ ಮನೆಯಲ್ಲಿ ಇದ್ದೀರಾ, ನಾನು ನಿಮ್ ಪಕ್ಕದಲ್ಲೇ ಇದ್ದೀನಿ, ಸಮಾಧಾನ ಮಾಡ್ಕೊಳ್ಳಿ, ನೀರ್ ಕುಡಿತೀರಾ, ಇಲ್ಲಿ ಏನು ಆಗೋದಿಲ್ಲ, ಮಲ್ಕೊಳ್ಳಿ, ಒಂದ್ ಕೆಲಸ ಮಾಡಿ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ತನ್ನ ತೊಡೆ ಮೇಲೆನೆ ಶಾರದಾರನ್ನ ಮಲ್ಸ್ಕೊಳ್ತಾಳೆ ಭೂಮಿ. ಈ ಕಡೆ ಶ್ರವಣ್, ಯಾರೋ ಹಾಡೋ ಸೌಂಡ್ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಷ್ಟಲ್ಲೇ ಮನೆಯವ್ರು ಎಲ್ರು ಬಂದ್ಬಿಟ್ಟು, ಯಾರೋ ಹಾಡೋ ಸೌಂಡ್ ಕೇಳ್ತಾ ಇದೆಯಲ್ವಾ, ಅದು ಶಾರದಾ ರೂಮ್ ಇಂದನೆ ಬರ್ತಾ ಇದೆ, ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಶಾರದಾ ರೂಮ್ಗೆ ಹೋದಾಗ ಭೂಮಿ ತನ್ನ ತೊಡೆ ಮೇಲೆನೆ ಶಾರದಾರನ್ನ ಮಲಗಿಸ್ಕೊಂಡು ಜೋಗುಳ ಹಾಡ್ತಾ ಇರ್ತಾರೆ. ಎಲ್ರು ಬಂದು ನೋಡಿದಾಗ ದೇವ್ಯಾನಿ, ಅಂಜು ಹಾಗೂ ಅಶ್ವಿನಿ ಎಲ್ರು ಕೂಡ ಸಿಕ್ಕಾಪಟ್ಟೆ ಉರ್ಕೊಳ್ತಾ ಇದ್ರೆ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ಕೊಳ್ತಾ ಇರ್ತಾರೆ. ಇನ್ನು ಅಜಿತ್ ಮತ್ತು ಶ್ರವಣ್ ಭೂಮಿ ಹತ್ರ, ಮನಸ್ವಿನಿ ಚಿಕ್ಕವಳಿದ್ದಾಗ ಶಾರದಾ ಇದೇ ತರ ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡೋಳು, ಈಗ ನೀನ್ ಶಾರದಾಳನ್ನ ಮಲಗಿಸ್ಕೊಂಡು ಲಾಲಿ ಹಾಡ್ತಾ ಇದ್ಯಾ, ನನ್ನ ಹೆಂಡತಿಯನ್ನ ಮಗು ತರ ನೋಡ್ಕೊಳ್ತಾ ಇದ್ಯಾ ಭೂಮಿ, ನಿನ್ನ ಸೊಸೆಯಾಗಿ ಈ ಮನೆ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿತ್ತು ಅಂತ ಹೇಳಿದಾಗ, ಆಗ ಭಾಗ್ಯ ಭೂಮಿಯನ್ನ ಮಗಳಾಗಿ ಪಡೆಯೋದಕ್ಕೆ ನಾನು ಕೂಡ ತುಂಬಾನೇ ಅದೃಷ್ಟ ಮಾಡಿದೆ, ನಾನು ಅವಳನ್ನ ಮಗಳಾಗಿ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವಳೇ ನಮ್ಮನ್ನ ಮಕ್ಕಳಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಭಾಗ್ಯ ಹೇಳಿದಾಗ, ನಿಜ ನೋಡಿ, ಈಗ ನನ್ನ ಶಾರದಾ ಅವಳ ಮಡಲಲ್ಲಿ ಮಗುವಾಗಿದ್ದಾಳೆ ಅಂತ ಶ್ರವಣ್ ಹೇಳ್ತಾ ಇದ್ರೆ ಅಶ್ವಿನಿ ಅಲ್ಲಿಗೆ ನಾಟಕ ಮಾಡ್ಕೊಂಡು, ಭೂಮಿ ಇದುವರೆಗೂ ಅಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ಯಾ, ನಿನ್ಗೂ ಕೂಡ ಟಯರ್ಡ್ ಆಗುತ್ತಲ್ವಾ, ಇನ್ನೊಂದೇ ಅಮ್ಮನ ನಾನೇ ನೋಡ್ಕೊಳ್ತೀನಿ, ನೀನು ರೆಸ್ಟ್ ತಗೋ, ಅಮ್ಮನ್ಗೆ ಲಾಲಿ ಹಾಡಿ ಮಲಗಿಸೋದನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೀನಿ ಭೂಮಿ ಅಂತ ಅಶ್ವಿನಿ ನಾಟಕ ಶುರು ಮಾಡ್ಕೊಂಡ್ರೆ ಅಷ್ಟರಲ್ಲಿ ಅಜಿತ್, ಓ ನೀನು ಇದೇ ಹಾಡನ್ನ ಹಾಡ್ತಾ ಇದ್ದೆ ಅಥವಾ ಬೇರೆ ಯಾವ್ದಾದ್ರು ಹಾಡನ್ನ ಹಾಡ್ತಾ ಇದ್ಯಾ ಅಂತ ಕೇಳಿದಾಗ, ಇಲ್ಲ ನಾನ್ ಬೇರೆ ಹಾಡನ್ನೇ ಹಾಡ್ತಾ ಇದ್ದೆ, ಮಲಗೆ ಮಲಗೆ ಗುಬ್ಬಿ ಮರಿ ಅಂತ ಹಾಡ್ತಾ ಇದ್ದೆ ಅಂತ ಅಶ್ವಿನಿ ಹೇಳ್ತಾ ಇದ್ದಾಗ, ಸಾಂಗ್ ಏನೋ ಚೆನ್ನಾಗಿದೆ ಆದ್ರೆ ಸಿಂಗರ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ಅಲ್ವಾ, ಪಾಪ ದೊಡ್ಡಮ್ಮ ಮನಸ್ವಿನಿ ಹಾಡನ್ನ ಕೇಳೋಕಾಗ್ದೇನೆ ಭೂಮಿ ಜೊತೆಗೆ ಮಲ್ತಾನೆ ಇರ್ಬೇಕು ಅನ್ಸುತ್ತೆ ಅಂತ ಅಂಜು ಹೇಳ್ತಾ ಇದ್ದಾಗ, ಭೂಮಿ ನೀನ್ ಹೋದೆ ನಾನ್ ಮಲ್ಕೊಳ್ಬಹುದು ಅಂತ ಅಶ್ವಿನಿ ಹೇಳ್ತಾರೆ. ಆಗ ಭೂಮಿ ಸರಿ ಅಂತ ಹೇಳಿ ಎದ್ದೊಳಕ್ ಹೋದಾಗ ಶಾರದಾ ಅವರು ಭೂಮಿ ಕೈಯನ್ನ ಬಿಡೋದೇ ಇಲ್ಲ. ಆಗ ಅಶ್ವಿನಿ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೋದಾಗ ಭೂಮಿ ಅವಳ ಕೈಯನ್ನ ಹಿಂದೆ ಸರಿಸ್ತಾರೆ. ಈ ಕಡೆ ಶ್ರವಣ್ ಕೂಡ, ಕಂದ ಏನ್ ಮಾಡ್ತಾ ಇದ್ಯಾ, ಅವಳು ಎಷ್ಟು ಚೆನ್ನಾಗಿ ಮಲಗಿದಾಳೆ, ಮಲ್ಕೊಳ್ಳಿ ಬಿಡು, ಡಿಸ್ಟರ್ಬ್ ಮಾಡಬೇಡ ಬಿಡು ಅಂತ ಶಾರದಾ ಜೊತೆನೆ ಭೂಮಿನೇ ಇರ್ಲಿ, ನೀನು ಹೋಗ್ಬಿಟ್ಟು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಶ್ರವಣ್ ಅಶ್ವಿನಿಯನ್ನ ಕಳಿಸ್ಬಿಡ್ತಾರೆ. ಇನ್ನು ಅಜ್ಜಿ, ಭೂಮಿ ನಿನ್ನ ಹೊಗಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ, ಆ ದೇವರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ ಅಂತ ಹೇಳಿದಾಗ, ಹೌದು ಅತ್ತೆ ನೀವ್ ಹೇಳಿದ್ದು ನಿಜಾನೇ, ಇಂಥ ಸೊಸೆ ನಮ್ಮ ಮನೆಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ, ಭಾಗ್ಯಮ್ಮ ಇಂಥ ಮಗಳಿಗೆ ಜನ್ಮ ಕೊಟ್ಟು ಇವಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ರಲ್ಲ, ಆಕ್ಚುಲಿ ನಾವು ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅಂತ ರಾಮನಾರಾಯಣ ಹೇಳ್ತಾ ಇದ್ದಾಗ, ಸರಿ ಭೂಮಿನೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ನಾವೆಲ್ಲ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಶ್ರವಣ್ ಎಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಭಾಗ್ಯ ಚಿಂತೆ ಮಾಡ್ಕೊಂಡು ಬೆಡ್ ಮೇಲೆ ಕೂತಿದ್ದಾಗ ಅಲ್ಲಿಗೇನೆ ಭೂಮಿ ಬಂದ್ಬಿಟ್ಟು ಅಮ್ಮ ಅಂತ ಕರೆದಾಗ ಭೂಮಿ ಬಂದು ಮಾತಾಡ್ತಾ ಇದ್ದಾಗೇನೆ ಭಾಗ್ಯ ತನ್ನ ಕಣ್ಣೀರನ್ನ ಒರೆಸ್ಕೊಳ್ತಾರೆ. ಆಗ ಭೂಮಿ, ಏನಾಯ್ತಮ್ಮ, ಯಾಕೆ ನೀವು ನಿದ್ದೆ ಮಾಡಿಲ್ವಾ ಅಂತ ಕೇಳಿದಾಗ, ಶಾರದಮ್ಮನನ್ನ ಬಿಟ್ಟು ಬಂದ್ಯಾ ಅಂತ ಭಾಗ್ಯ ಅವ್ರು ಕೇಳಿದಾಗ, ಇಲ್ಲ ಸಾಹೇಬ್ರೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸರಿ ನೀನ್ ಏನ್ ಮಾಡ್ತಿದ್ಯಾ ಅಂತ ನೋಡೋಣ ಅಂತ ಬಂದೆ ಅಂದ. ಭೂಮಿ ಹೇಳ್ತಾ ಇದ್ದಾಗ, ಅಮ್ಮ ನಾನು ಶಾರದಮ್ಮನ ಮಲಗಿಸ್ಬೇಕಾದ್ರೆ ನಿನ್ ಕಣ್ಣು ಯಾಕೋ ತುಂಬಿತ್ತಲ್ವಾ, ಈಗ್ಲೂ ಕೂಡ ಕಣ್ಣಲ್ಲಿ ನೀರಿದೆ, ಯಾಕೆ ಅಳ್ತಾ ಇದ್ಯಮ್ಮ, ಏನಾಯ್ತು ಅಂತ ಕೇಳಿದಾಗ, ಶಾರದಮ್ಮನೇ ನೀನ್ ಹೆತ್ತ ತಾಯಿ ಏನೋ ಅನ್ನೋಷ್ಟು ನನಗೆ ಅನ್ನಿಸ್ತು ಅಂತ ಭಾಗ್ಯಮ್ಮ ಹೇಳಿದಾಗ, ಒಂದ್ ವೇಳೆ ನನ್ ಹೆತ್ತ ತಾಯಿ ಸಿಕ್ಕಿದ್ರು ಕೂಡ ಅವರನ್ನ ಮತ್ತೆ ನಿನ್ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಮ್ಮ, ಯಾವಾಗ್ಲೂ ನಾನು ನಿಮ್ ಜೊತೆಲೇ ಇರ್ತೀನಿ ಅಂತ ಭೂಮಿ ಹೇಳ್ತಾ ಇದ್ದಾಗ ಭಾಗ್ಯಮ್ಮ ಈ ಮಾತನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಪಟ್ಕೊಳ್ತಾ ಇರ್ತಾರೆ.
ನಂತರ ಭೂಮಿ ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ತಾಳೆ. ಆಮೇಲೆ ಭಾಗ್ಯಮ್ಮ ಅವರು, ಭೂಮಿ ನಿಜ ಹೇಳ್ಬೇಕು ಅಂತಂದ್ರೆ ನಾನು ನಿನ್ನ ಹತ್ರ ಸುಳ್ಳು ಹೇಳ್ದೆ ಭೂಮಿ. ನಿನ್ಗೆ ನಿನ್ನ ನಿಜವಾದ ಅಮ್ಮ ಸಿಕ್ಕ ನಂತರ ಎಲ್ಲಿ ನಿನ್ನನ್ನ ಬಿಟ್ಟು ದೂರ ಹೋಗ್ತೀಯೋ ಅಂತ ನೆನಪು ಮಾಡ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಶಾರದಮ್ಮ ಅವರು ಹೇಳ್ತಾ ಮತ್ತೆ ಕಣ್ಣೀರಾಗ್ತಾ ಇರ್ತಾರೆ. ನಂತರ ಭೂಮಿ ಅಜಿತ್ ರೂಮ್ಗೆ ಬರ್ತಾರೆ. ಆಗ ಅಜಿತ್ ಮಲ್ಕೊಂಡಿರ್ತಾರೆ. ಹಾಗೆ ಭೂಮಿ ದಿನಗಳು ಕಳೀತಾ ಇರೋದು ನೋಡಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಸಂಬಂಧನ ಎಲ್ಲಿ ಎಷ್ಟು ಬೇಗ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ಅನಿಸ್ತಾ ಇದೆ. ಮದುವೆಯಾಗಿ ಬಂದ ಹೊಸರಲ್ಲಿ ಯಾವಾಗಪ್ಪ 1 ವರ್ಷ ಮುಗ್ದೋಗುತ್ತೆ ಅಂತ ಕಾಯ್ತಾ ಇದೆ. ದಿನಗಳು ಉರುಳ್ತಾ ಇದ್ದ ಹಾಗೇನೆ ನನ್ಗೆ ಯಾಕೋ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೇಗಿದನ್ನೆಲ್ಲ ಜೀರ್ಣಿಸ್ಕೊಳ್ಳಿ ಅಂತ ಒಂದೂ ಅರ್ಥ ಆಗ್ತಾ ಇಲ್ಲ ಅಂತ ಭೂಮಿ ಮಾತಾಡ್ಕೊಳ್ತಾ ಇರ್ತಾರೆ. ನಂತರ ಅವರ ಫೋಟೋವನ್ನ ತೆಗೆದು ಕ್ಯಾಲೆಂಡರ್ ಹತ್ರ ನಮ್ಮ ಒಪ್ಪಂದದ ದಿನಗಳ ಬಗ್ಗೆ ನೀನು ನನ್ನ ತುಂಬಾ ಎಚ್ಚರಿಸ್ತಾ ಇದೆಯಾ, ತುಂಬಾ ಥ್ಯಾಂಕ್ಸ್. ಇಲ್ಲಾಂದಿದ್ರೆ ನಾನು ಅದ್ಯಾವುದೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಡೇಟ್ ಅನ್ನ ಮಾರ್ಕ್ ಮಾಡೋದಕ್ಕೆ ಹೋಗ್ಬಿಟ್ಟು ಭೂಮಿ ಡೇಟ್ ಮಾರ್ಕ್ ಮಾಡ್ದೇನೆ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ನಂತರ ಇಲ್ಲ, ನನ್ನಿಂದ ಆಗೋದಿಲ್ಲ ಸಾಹೇಬ್ರೆ, ನನ್ನ ಕೈಯಲ್ಲಿ ಈ ಡೇಟ್ ಅನ್ನ ಮಾರ್ಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಮಾರ್ಕನ್ನ ಮಾಡೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ ಸಾಹೇಬ್ರೆ, ನಾನು ಮಾರ್ಕ್ ಮಾಡಲ್ಲ. ನಾನು ಬೇಕು ಅಂತಾನೆ ಮಾರ್ಕ್ ಮಾಡ್ತಿಲ್ಲ. ನಾನು ಬೇಕು ಅಂತಾನೆ ಮಾರ್ಕ್ ಮಾಡ್ತಿಲ್ಲ ಅನ್ನೋ ವಿಷಯ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಭೂಮಿ ಮಾರ್ಕ್ ಮಾಡ್ದೇನೆ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಅಜಿತ್ಗೆ ಎಚ್ಚರ ಆಗುತ್ತೆ. ಆಗ ಅಜಿತ್ ಅಲ್ಲಿ ಕ್ಯಾಲೆಂಡರ್ ಅನ್ನ ನೋಡ್ಬಿಟ್ಟು ಆಲ್ರೆಡಿ ಫೋಟೋ ಕೆಳಗಡೆ ಇದೆ, ಮಾರ್ಕರ್ ಇಲ್ಲೇ ಕೆಳಗಡೆ ಇದೆ ಅಂದ್ರೆ ಭೂಮಿ ಆಲ್ರೆಡಿ ರೂಮಿಗೆ ಬಂದಿದ್ದಾಳೆ ಅಂತ ಕ್ಯಾಲೆಂಡರ್ ಹತ್ರ ಹೋಗಿ ಡೇಟ್ ಮಾರ್ಕ್ ಆಗಿಲ್ದೆ ಇರೋದನ್ನ ಅಜಿತ್ ನೋಡ್ತಾರೆ. ಭೂಮಿ ರೂಮ್ ಒಳಗಡೆ ಬಂದು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಭೂಮಿ ನಿಜಕ್ಕೂ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಾ ಭೂಮಿಗೆ? ನನ್ನ ಬಿಟ್ಟು ಹೋಗೋದಕ್ಕೆ ಅವಳಿಗೂ ಕೂಡ ಇಷ್ಟ ಇಲ್ವಾ? ಅದರಿಂದನೇ ಈ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಹಾಕಿಲ್ವಾ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.